ನಾನು ಕದ್ದ ಕತೆ 16. ನೇರವಾಗಿ ಕತೆ ಬಂದುಬಿಡ್ತಾ ಇದ್ದೀನಿ. ಒಬ್ಬ ಮಗ ತನ್ನ ತಂದೆಯನ್ನು ಕರೆದುಕೊಂಡು ಅನಾಥಾಶ್ರಮಕ್ಕೆ ಅವರುಗಳ ಎಲ್ಲ ಆ, ಸರಂಜಾಮುಗಳೊಂದಿಗೆ ಬರ್ತಾನೆ. ಪೆಟ್ಟಿಗೆ ಗಿಟ್ಟಿಗೆ ಎಲ್ಲ ತಗೊಂಡು ಬರ್ತಾನೆ. ಆ ಅನಾಥಾಶ್ರಮದೊಳಗಡೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಬಿಟ್ಟು ಅವ್ರಿಗೆ ಒಂದು ವ್ಯವಸ್ಥೆನ ಮಾಡ್ತಾನೆ. ಈ ಅನಾಥಾಶ್ರಮದ ಮುಖ್ಯಸ್ಥರು ಎದುರುಗಡೆ ಬೀದಿಲಿ ಒಂದು ಅಂಗಡಿಯಿಂದವ ಸಾಮಾನುಗಳನ್ನು ತರೋದಕ್ಕೆ ಹೋಗಿರ್ತಾರೆ. ಅವರು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಅವರು ಆ ಟೈಮಲ್ಲಿ ಬರೋದಕ್ಕೆ ಅಲ್ಲಿ ಅಂಗಡೀಲಿ ಬೇಗ ಸಾಮಾನು ಕೊಡೋದಿಲ್ಲ. ಹಾಗಾಗ್ಬಿಟ್ಟು ಅವರು ನೋಡ್ತಾ ಇರ್ತಾರೆ. ಈ ಹುಡುಗ ಅವರ ತಂದೆಯನ್ನು ಒಳಗಡೆ ಬಿಟ್ಟು ಅಲ್ಲಿರ್ತಕ್ಕಂಥ ನಡಾವಳಿಗಳನ್ನೆಲ್ಲವ ಮುಗಿಸ್ಕೊಂಡು ಹೊರಗೆ ಬರ್ತಾನೆ. ಪಾಪ ಆ ತಂದೆ ಈ ಮಗನ್ನ ಕೆನ್ನೆಗೆ ಹಿಂಡೋದು, ಮುತ್ತು ಕೊಡೋದು ಮಾಡಿಬಿಟ್ಟು ಮನೇಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಪ್ಪ, ನಿಮಗೆ ಏನು ಕಡಿಮೆ ಮಾಡಿಲ್ಲ ಅಂತಂತ ಎಲ್ಲ ಹೇಳಿ ಮಗನ್ನೇ ನೋಡ್ತಾ ಇರುತ್ತೆ ತಂದೆ. ಇವನು ಆಯ್ತಪ್ಪ ಸರಿ 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 ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಆ ಗೇಟ್ ಹತ್ರ ಆ ತಂದೆನ ಬಿಟ್ಟುಬಿಡ್ತಾನೆ. ಮಗ ಹೊರಡ್ತಾನೆ. ತಂದೆ ಮಗ ಹೋಗೋದನ್ನೇ ನೋಡ್ತಾ ಇರುತ್ತೆ. ಅಷ್ಟು ದೂರ ಹೋದ್ಮೇಲೆ ಈ ಅನಾಥಾಶ್ರಮದ ತಾತ ಅಂದರೆ ಮುಖ್ಯಸ್ಥರಾಗಿರ್ತಾರಲ್ಲ ಮೊದಲು, ಅವ್ರು ಬರ್ತಾರೆ. ಬಂದ್ಬಿಟ್ಟು ತಡಿಯಪ್ಪ, ಏನು ಸರ್, ಯಾರವರು? ನಮ್ಮ ತಂದೆಯವರು ಸರ್. ಹೌದಾ, ಅದು ನಮಗೆ ತುಂಬ ಬ್ಯುಸಿ ಇರ್ತೀವಿ ಸರ್, ತುಂಬ ನಮಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟು ಬಿಸ್ನೆಸ್ಸು. ಹಂಗಾಗ್ಬಿಟ್ಟು ಈಗ ಇವರು ನೋಡ್ಕೊಳೋದಕ್ಕೆ ನಮಗೆ ಕಾಲಾವಕಾಶ ಆಗೋದಿಲ್ಲ, ಹಾಗಾಗಿ ಇಲ್ಲಿ ತಂದು ಬಿಟ್ಟಿದ್ದೀವಿ ಅಂತಂತ ಹೇಳ್ತಾನೆ. ಹೌದಾ, ಸರಿ ಸರಿ, ನಿನಗೊಂದು ವಿಷಯ ಹೇಳ್ತೀನಿ, ನೀನು ಹೋಗೋದಕ್ಕಿಂತ ಮುಂಚೆ ನಿನಗೆ ನೆನಪಿರಲಿ ಅಷ್ಟೇ ಅಂತಂತ ಅವ್ರು ಹೇಳ್ತಾರೆ. ಹೌದಾ ಸರ್, ಏನು ಸರ್? ಇಲ್ಲಿಗೆ 25ರಿಂದ 28 ವರ್ಷ ಕೆಳಗೆ ಈಗ ಇವರೇ ಬಂದಿದ್ದರು ನಮ್ಮ ಈ ಒಂದು ಅನಾಥಾಶ್ರಮಕ್ಕೆ. ಬಂದುಬಿಟ್ಟು ದಯಮಾಡಿ ನಮಗೆ ಮಕ್ಕಳಿಲ್ಲ, ಒಂದು ಮಗುನ ದಯವಿಟ್ಟು ದತ್ತು ಕೊಟ್ಬಿಡಿ ಅಂತಂತ ಪರಿಪರಿಯಾಗಿ ಬೇಡ್ಕೊಂಡ್ರು. ಹಂಗಾಗಿ ಆ ಒಂದು ಮಗುನ ತಗೊಂಡು ಹೋದ್ರಪ್ಪ. ತಗೊಂಡೋಗ್ಬಿಟ್ಟು ಭಾಳ ತುಂಬ ಚೆನ್ನಾಗಿ ಸಾಕಿದ್ರು ಅಂತ ಕೇಳಿದ್ದೀವಿ. ತಗೊಂಡೋಗಿದ್ದು ಇಲ್ಲಿಗೆ 28 ವರ್ಷ ಕೆಳಗೆ, 25ರಿಂದ 28 ವರ್ಷ ಕೆಳಗೆ ತಗೊಂಡೋಗಿದ್ರು. ಅದು ನಮಗೆ ನೆನಪಿದೆ, ಅದನ್ನು ನಿನಗೆ ಗೊತ್ತಿರಲಿ ಅಂತ ಹೇಳಿದ್ದೀನಿ ಕಣಪ್ಪ ಅಂತಂತ ಹೇಳಿ ಅವರು ಅನಾಥಾಶ್ರಮಕ್ಕೆ ಬಂದ್ಬಿಟ್ಟು ಅವರನ್ನು ಒಳಗೆ ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾರೆ. ಆದರೆ ತಂದೆ ಹಿಂಗೆ ನೋಡ್ತಾ ಇರ್ತಾನೆ. ಮಗ ನೋಡ್ಬಿಟ್ಟು ಕಣ್ಣಲ್ಲಿ